ಹುಲ್ಲಣ್ಣ ಕಲ್ಲೂರವರಾಗಿರ್ಬೋದು, ಇವತ್ತು ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಿದ್ದರಾಮಣ್ಣವರಾಗಿರ್ಬೋದು, ವಾಲಿಯವರಾಗಿರ್ಬೋದು, ಶ್ರೀಮಂತಣ್ಣ ಇಂಡಿಯವರು, ನಮ್ಮ ರಕ್ಷಣಾ ವೇದಿಕೆ ಮುಖಂಡರು ಬಾಳುವಣ್ಣ ಮುಜಿ ಆಗಿರ್ಬೋದು, ಅನಿಲ್ ಗೌಡರು, ಇವತ್ತು ನಮ್ಮ ಅನೇಕರು ಇವತ್ತು ನಮ್ಮ ಜೆಡಿಎಸ್ ಮುಖಂಡರು ಪ್ರಜಲವರು, ಬಾಬು ಮೇತ್ರಿ ಅನೇಕ ಇವತ್ತೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಮುಖಂಡರುಗಳಲ್ಲೇ ಇವತ್ತು ನಾವು ರಾಜ್ಯ ವ್ಯಾಪ್ತಿ ನಡೆದಿರ್ತಕ್ಕಂಥ ಹೋರಾಟ ಎದ್ರ ಕಾಲ ನಡೆದಂದ್ರೆ ಇವತ್ತು ನಾವು ರಾಜ್ಯದಲ್ಲೆಲ್ಲ ಲಕ್ಷಾಂತರ ಜನ ಹೋರಾಟ ಮಾಡತ್ತಾರೆ. ನಾವೆಲ್ಲ ಮುಂಗಾರಿ ಸಂಪೂರ್ಣ ಹಾಳಾಗ್ಯದ. ನಾವು ರೈತರನ್ನ ಆಚೆ ಇಟ್ಟು ಹೋಗ್ಬಿಟ್ಟಿದ್ದೆವು. ಇವತ್ತು ಹೋದ್ರೆ ಹೋದಪ್ಪ ಇವತ್ತು ನಾವು ಕಬ್ಬಿನ ಬೆಳೆ ಆಚೆ ಇಟ್ಟು ಹೋಗ್ಬಿಟ್ಟಿದ್ದೆವು. ಸ್ವಲ್ಪ ಕಬ್ಬಿನ ನೀರು ಹಚ್ಚಿ ಹೋಗ್ಯದ. ಉಳಿದ ಕಬ್ಬಿಗಾದ್ರೆ ನಮ್ಮ ಬೆಂಬಲ ಬೆಲೆ ಕೊಟ್ಟಿದ್ದು ಸರ್ಕಾರ ತಿಳ್ಕೊಂಡು ನಾವೆಲ್ಲ ವಿಚಾರ ಮಾಡಿದಾಗ ಇವತ್ತೇನು ನಮ್ಮ ಕಾರ್ಖಾನೆಗಳು ಇವತ್ತು ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ 2700 2800 ನಿಗದಿ ಮಾಡಲಾಗತ್ತಾರೆ. ಅದು ನಮ್ಮ ರೈತರಿಗೆ ಸಾಕಾಗೋದಿಲ್ಲ. ಕನಿಷ್ಠ ಒಂದು ಟನ್ನಿಗೆ 3500 ನಿಗದಿಯನ್ನು ಮಾಡಿ ಕೊಡಬೇಕು ಅಂತ ತಿಳ್ಕೊಂಡು ರಾಜ್ಯವ್ಯಾಪ್ತಿ ಹೋರಾಟವನ್ನು ನಡೆದಿದೆ. ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಇಂಡಿಯಲ್ಲಿ ಕೂಡ 3 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಬಂಧುಗಳೇ, ಇವತ್ತು ನಮ್ಮ ಇಂಡಿ ತಾಲೂಕಿನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಖಾನೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ನಿಗದಿ ಮಾಡಿ ಪ್ರಾರಂಭ ಮಾಡದಿದ್ದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತಕೊಂಡು ಎಚ್ಚರಿಕೆಯನ್ನು ಮಾಡ್ತೇವೆ. ಬಂಧುಗಳೇ, ಸರ್ಕಾರ ನಾಳೆ ಏನು ಬಸ್ ತಡೆ ಮಾಡ್ಬೋದು, ಇಂಡಿ ತಡೆ ಮಾಡ್ಬೋದು, ಅವೇ ಬಂದ್ ಮಾಡ್ಬೋದು, ಅನೇಕ ಹೋರಾಟಗಳನ್ನು ಮಾಡ್ತೇವೆ. ಅದಕ್ಕಾಗಿ ಸರ್ಕಾರ ಈ ದೊಡ್ಡ ಹೋರಾಟಕ್ಕೆ ಏನಾದರೂ ದುರಂತ ಆಯಿತು, ಏನಾದರೂ ನಮ್ಮ ರೈತರ ಮೇಲೆ ಹಲ್ಲೆ ಆಯಿತು ಅಂದ್ರೆ ಸರ್ಕಾರ ಹೊಣೆ ಹಾಕಬೇಕಾಗ್ತದೆ. ತಾಲೂಕು ಆಡಳಿತ ಹೊಣೆಗಾರ ಹಾಕಬೇಕಾಗ್ತದೆ. ಅದಕ್ಕೆ ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು. ಇವತ್ತು ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ 3500 ಪ್ರತಿ ಟನ್ ನೀರು ಕೊಡಬೇಕು. ಇವತ್ತು ಕೂಡಲೇ ಇವತ್ತು ನಿಗದಿಯನ್ನು ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ನಾವು ಅನೇಕ ಸಂಘಟನೆಗಳ ಮುಖಂಡರು ಇವತ್ತು ರೈತ ಸಂಘಟನೆ ನೇತೃತ್ವ ನಡೆದಿರ್ತಕ್ಕಂಥ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದೇವೆ. ಇವತ್ತು ರೈತರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ನೀಡ್ತಕ್ಕಂಥ ಮಾತನ್ನು ಹೇಳಿ ರೈತರ ಹೋರಾಟಕ್ಕೆ ಸಭೆಯನ್ನು ಉದ್ದೇಶಿಸಿ